ನಾನು ನಿಮ್ಮ ಜ್ಯೋತಿ ಕುಮಾರ್ ಆಚಾರ್ಯ ಕರುನಾಡು ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಸ್ನೇಹಿತರೆ, ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಕೇರ್ಪುರಂ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಆಯುಕ್ತ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಆನೇಕಲ್ ಭಾಗದವರು ಇಲ್ಲೇನು ಕೊಡಗಳ್ಳಿ ಹತ್ರ ಆಲ್ಫಾ ಗಾರ್ಡನ್ ಅಪಾರ್ಟ್ಮೆಂಟ್ ಇದೆ, ಆ ಭಾಗಕ್ಕೆ ಬಂದ್ಬಿಟ್ಟು ಕನ್ನಡ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. 60% ಇರಬೇಕು ಅಂತೇಳಿ. ಅಲ್ಲಿ ಪರಭಾಷಿಕರಿಗೂ ಮತ್ತು ನಮ್ಮ ಆಯುಕ್ತ ಅವರಿಗೆ ನಡುವೆ ಮಾತಿನ ಚಕಾಮಕಿ ನಡೆದು ನನಗೆ ಒಂದು ಫೋನ್ ಕರೆ ಬಂತು. ಸರ್, ನಮ್ಮ ಕನ್ನಡಿಗರಿಗೆ ಈ ಥರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ತಾವು ದಯವಿಟ್ಟು ಬರಬೇಕು. ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಪರಭಾಷಿಕರೆಲ್ಲ ಸೇರ್ಕೊಂಡಿದ್ದಾರೆ ಸರ್ ಅಂತ ಹೇಳಿದ್ರು. ನಾನು ಬಂದಲ್ಲಿ ವಿಚಾರಣೆ ಮಾಡಿ ಈಗ ಪೊಲೀಸ್ ಸ್ಟೇಷನ್ ಹತ್ರನೂ ಬಂದಿದ್ದೀನಿ. ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಅವ್ರಿಗೂ ಸರಿಯಾದ ಪಾಠವನ್ನು ಕಲಿಸಿದ್ದೀವಿ, ಅವ್ರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ. ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ, ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ನಮ್ಮ ಭಾಷೆನ ಅಳವಡಿಸಬೇಕು, ನಮ್ಮ ಭಾಷೆ ಗೌರವವನ್ನು ಕೊಡಬೇಕು ಅಂತೇಳಿ ಇಷ್ಟೊತ್ತು ನಮ್ಮ ಸಾಹೇಬರು ಇನ್ಸ್ಪೆಕ್ಟರ್ ಮುಖಾಂತರ ಅವ್ರಿಗೂ ಮಾತಿನ ಚಕಮಕಿ ನಡೆದು ಇಷ್ಟೊತ್ತು ಅವ್ರಿಗೆ ಸೂಕ್ತ ತಿಳುವಳಿಕೆ ನೀಡಿ ಈಗಾಗಲೇ ನಾವು ಹೊರಗಡೆ ಬಂದಿದ್ದೀವಿ. ವಿಚಾರ ಇಷ್ಟೇ ಬಂಧುಗಳೇ, ಪರಭಾಷಿಕರಲ್ಲಿ ತಮ್ಮಲ್ಲಿ ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಗತಿ ಇಲ್ಲದೆ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ, ಇಲ್ಲಿನ ನೆಲ ಜಲ ಭಾಷೆ ನಿಮಗೆ ಬೇಕು, ಅದಕ್ಕೆ ತಾವು ದಯವಿಟ್ಟು ಇಲ್ಲಿ ಪ್ರೀತಿಸೋಂಗಾಗಿದ್ದರೆ ನೀವು ಇಲ್ಲಿರಿ. ಇಲ್ಲ ಅಂತೇಳಿದ್ರೆ ನೀವು ಗಂಟು ಮೂಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ನೀವು ತೆರಳ್ಬೋದು. ನಿಮ್ಮನ್ನೇನು ನಾವೇನು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಕರೆದಿಲ್ಲ. ಇಲ್ಲಿ ಬಂದ ಮೇಲೆ ನಮ್ಮ ಭಾಷೆನ ಅಳವಡಿಸಬೇಕು. ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.